ಈಶಾನ್ಯದಲ್ಲಿ ದೇವ ಮೂಲೆ ಅಂತ ಮನೆ ಕಟ್ಟುವಾಗ ಪೂಜೆ ಮಾಡ್ತಾರೆ, ಹೌದಾ? ಹೌದು. ಈಶಾನ್ಯ ಪ್ರತಿಯೊಬ್ಬರಿಗೂ ಅರ್ಥ ಇದೆ, ಅಲ್ಲಿ ಏನು ಪೂಜೆ ಮಾಡೋದು ದೇವರಿದ್ದಾರೆ ಅಂತ ಆಯಿತು. ಕೆಲವರು ಆ ಈಶಾನ್ಯವನ್ನು ಪೂಜೆ ಮಾಡಿ ಅದನ್ನು ಬಿಟ್ಟು ಗಾಡಿ ನಿಲ್ಲಿಸ್ಕೊಳ್ಳೋಕ್ಕೆ ಮನೆ ಒಳಗಡೆ ತಗೋತಾರೆ. ಅಲ್ಲಿ ಹೋಯ್ತು, ಅರ್ಧ ಸತ್ತೋಯ್ತು. ಪೂಜೆ ಮಾಡಿದ್ದು ನೀವೇ ಈಶಾನ್ಯದಲ್ಲಿ, ಅದನ್ನು ಬಿಟ್ಟು, ಯಾಕೆಂದರೆ ಗಾಡಿ ನಿಲ್ಲಿಸ್ಬೇಕು, ಪಾರ್ಕಿಂಗ್ ಬೇಕಲ್ಲ, ಅದನ್ನು ಬಿಟ್ಬಿಟ್ರು. ದೇವರ ಇದೆ ಅಂತ ಪೂಜೆ ಮಾಡಿದ್ರಿ, ಆ ದಿಕ್ಕೆ ಬಿಟ್ಟು ಹೊಳಕ್ಕೆ ಬಂದ್ರಿ ಗಾಡಿ ನಿಲ್ಲಿಸೋಕ್ಕೆ. ಈ ಗಾಡಿಗೆ ಒಳ್ಳೇದಾಗಬೇಕಾ ನಿಮ್ಗೆ ಒಳ್ಳೇದಾಗಬೇಕಾ ಡಿಸೈಡ್ ಮಾಡಿ. ಯಾರು ಒಳ್ಳೇದಾಗಬೇಕಮ್ಮ? ನಮಗೆ ಒಳ್ಳೇದಾಗಬೇಕಿತ್ತು. ಆಗಬೇಕಿತ್ತು, ಗಾಡಿ ನಿಲ್ಲಿಸಿದ್ರಿ. ಏನು ಮಾಡೋಣ ಈಗ? ಅಲ್ಲ, ನಮ್ಮದೇ ಸಮಯ ಗಾಡಿ ಸರಿ ಇಟ್ಕೊಳ್ಳಿ, ಪೆಟ್ರೋಲು ಡೀಸೆಲ್ ಇಲ್ಲದೇ ಹೋಗುತ್ತೆ ಗಾಡಿ, ಯಾಕೆಂದರೆ ದೇವಮೂಲೆ ನಿಲ್ಲಿಸಿದಿರಲ್ಲ. ಡಿಸೈಡ್. ಮನೆಗೆ ಕಾರ್ ಪಾರ್ಕಿಂಗ್ ಯಾರು ಕೊಡ್ತಾರೋ ಆ ಗಂಡಸರಿಗೆ ಅಭಿವೃದ್ಧಿ ಅನ್ನೋದು 0. ಅಂದರೆ ದುಡ್ಡು ಮಾಡಿರ್ಬೋದು, ಸೈಟ್ಗಳು ತೆಗೆದಿರ್ಬೋದು, ಬೇಕಾದಷ್ಟು ಇಟ್ಟಿರ್ಬೋದು, ಅದು ಅಭಿವೃದ್ಧಿ ಅಂತ ಹೇಳಲ್ಲ. ಅಭಿವೃದ್ಧಿ ಅಂದರೆ ಯಾವುದು? ಏನಮ್ಮ? ಗಂಡಸರ ಅಭಿವೃದ್ಧಿ ಅಂದರೆ ಯಾವುದು ಹೇಳಕ್ಕೆ ತುಂಬ ಕಷ್ಟ. ಯಾವ ಥರ ಯೋಚನೆ ಮಾಡಿದ್ರೂ ಉತ್ತರ ಸಿಗಲ್ಲ. ದುಡ್ಡಿದ್ರೆ ಸಾಕಲ್ವಾ, ಅದೇ ಅಭಿವೃದ್ಧಿ ಅಲ್ವಾ? ಆಸ್ತಿ ಮಾಡಿದ್ರೆ ಅಭಿವೃದ್ಧಿ ಅಲ್ವಾ ಅಂದ್ಕೊಂಡಿರ್ತಾರಲ್ಲಮ್ಮ, ಸಾಧ್ಯ ತಾನೇ? ಅದಕ್ಕೆ ಮೀರಿ ಒಂದು ಅಭಿವೃದ್ಧಿ ಇದೆ. ಯಾವುದು? ಯಾವ ಗಂಡಸು ಸಮಯಕ್ಕೆ ಸರಿಯಾಗಿ ಸ್ನಾನ, ಊಟ, ಮಲಗೋದು, ಬೆಳಿಗ್ಗೆ ಏಳೋದು ಯಾರ ಮನೆಯಲ್ಲಿ ನಡೆಯುತ್ತೋ ಆ ಗಂಡಸು ಶುದ್ಧವಾದ ಗೃಹಸ್ಥನಾಗೋದಕ್ಕೆ ಸಾಧ್ಯತೆ ಇದೆ. ಏಳಿಸ್ಕೋಬಾರ್ದು, ಅಲಾರಾಮ್ ಕೊಟ್ಕೋಬಾರ್ದು, ಎಂಟಿ ಕೈಲಿ ಏಳಿಸ್ಕೋಬಾರ್ದು. ತಾನೇ ಸ್ವಯಾರ್ಜಿತವಾಗಿ ಸಮಯಕ್ಕೆ ಸರಿಯಾಗಿ ತನ್ನ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಖುಷಿಯಾಗಿ ಯಾವ ಗಂಡಸು ಮಾಡ್ತಾರೋ ಆ ಮನೆಯಲ್ಲಿ ಆ ಶುದ್ಧ ಗೃಹಸ್ಥನಾಗಿರ್ತಾರೆ. ಶುದ್ಧ ಗೃಹಸ್ಥನಾದ ಮೇಲೆ ಮನೆ ಅಭಿವೃದ್ಧಿ ಆಗೋದಕ್ಕೆ ಯಾವುದೇ ಅಂತಃಕರವಾಗಿರ್ತಕ್ಕಂಥ ಅಹಿತಕರವಾದ ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ.